ಏನಮ್ಮ ನೀನು ಇನ್ನು ನಿಮ್ಮ ಊರಕ್ಕೆ ಹೋಲಿವೆ ಇಲ್ಲೇ ನಿಂತಿಯಲ್ಲ ಯಾರ ಮನೆ ಮೇಲೆ ಹಾಳು ಮಾಡ್ಬೇಕಂತ ನಿಂತಿ ಪುಟ್ಕೋಸಿ ಬ್ಯಾಗ ಸಿಗಾಕೊಂಡು ಹೋಗು ಫಸ್ಟು. ಅಲ್ರಿ ಮಾವರ ನಿಮ್ಮ ಮಗನ ತಗೊಟ್ರ ಬ್ಯಾಗ್ರಿ ಅದಕ್ಕಾಗಿ ಬ್ಯಾಗ್ ಮೇಲೆ ಜೀವನ ಇಟ್ಕೊಂಡಿನ್ರಿ. ನಿಮ್ಮ ಮಗನೂ ಹಂಗ ನೋಡ್ಕೊಂತೀನಿ. 3 ದಿನ ಆಯ್ತು, 3 ದಿನ ತವಿಂದ ಇಲ್ಲೇ ಚಾಪೆ ದಿಂಬು ನೀರು ಎಲ್ಲ ಕೊಡ್ತೀರಿ, ಊಟ ಕೊಡ್ತೀರಿ, ಒಳಗೆ ಸೇರಿಸ್ಕೊಳ್ರಿ. ಊಟ ತಿಂಡಿ ನೀರೆಲ್ಲ ಕೊಡ್ತಿರೋದು ಯಾಕೆ? ನಮ್ಮ ಮನೇಲಿ ಭಿಕ್ಷುಕರು ಬಂದ್ರೆ ಹಿಂಗೆ ಹೊರಗೆ ಕೂರಿಸಿ ನೀವು ಇಟ್ಟಾಕೋದು. ಅವ್ರನ್ನ ನೀವು ಒಂಚೂರು ಒಳಗೆ ಸೇರಿಸ್ಕೊಂತೀವಿ ಅನ್ಕೋ, ಒಳಗೆ ಈ ಕಡೆ ಜಾಗ ಕೊಟ್ಟು ಮಲಗಿಸ್ತೀವಿ. ನಿಮ್ಮಂಥ ಕೆಟ್ಟ ಕೊಲ್ಗಡಕರು ಕೆಟ್ಟ ಇದ್ರವ್ರನ್ನ ನಾವು ಇಲ್ಲೇ ಕೂರಿಸೋದು, ಇಲ್ಲೇ ಇಟ್ಟಾಕೋದು. ತಿನ್ನಕ್ಕೆ ಇಟ್ಟಿದ್ರೆ ತಿನ್ಬೋದು, ಇಲ್ಲಾಂದ್ರೆ ಕೊಯ್ತಿರ್ಬೋದು. ಆಮ್ಯಾಕೆ ಹಾಕಬೇಕು ನಮ್ಮ ಮನೆ ಬಾಗ್ಲಾಗ ಕೂತಿದ್ರು ಸತ್ರು ಅಂತ ಯಾಕೆ ಅನ್ಸ್ಕೋಬೇಕು? ಅದಕ್ಕೆ ನಮ್ಮ ಮನೆ ಬಾಗ್ಲಾಗ ಕೂರ್ಸ್ಕೊಳತ್ತಾಗ ಈ ಕುಂತವಲ್ಲ ನಾಯಿಗಳು ಅಂದ್ಬಿಟ್ರೆ ತುತ್ತಿ ಇಟ್ಟಿಕ್ತೀವಿ. ಅದನ್ನ ಇಟ್ಬೇಡ ಅಂತ ಅಂದ್ರೆ ಈಗಕ್ಕಿಲ್ಲ. ಬನ್ನಿ ಗೌಡ್ರೆ, ಊರ್ಗೌಡ್ರೆ ಬನ್ನಿ. ಈ ಊರ್ಗೌಡ್ರು ಮದುವೆ ಮಾಡ್ಕೊಂಡು ಬಂದ್ಬಿಟ್ಟು ನನ್ನ ಮಗಳನ್ನ ಇನ್ನೊಂದು ಮದುವೆ ಮಾಡ್ತಾರಂತ ಅದು ಹೆಂಗೆ ಮಾಡ್ತಾರೆ ಬಂದು ಕೇಳ್ರಿ ಒಂಚೂರು. ಅದಕ್ಕೆ ನಿಮ್ಮನ್ನ ಊರಿಂದ ಕರ್ಕೊಂಬಂದಿರೋದು. ಬರ್ರಿ, ಯಾರಿಗೂ ಕಾಣ್ದಂಗೆ ಅದಕ್ಕೆ ಬರ್ರಿ ಅಂತಂದಿದ್ದು. ನೋಡ್ರಿ ಅಂತ ಕೆಲಸ ಮಾಡಕತ್ತಾರೆ ಈ ಊರಪ್ಪ ಗೌಡಾಗಿ ನಮ್ಗೆ ಹೆಂಗ ನೇ ಮಾಡಕತ್ತಾನ. ಅಲ್ಲಕನಯ್ಯ ಊರ್ ಗೌಡ ಅನ್ಸ್ಕೊಂಡ್ರು ನೀನೇನ ಮಾಡ್ತಿರೋದು ನಿನ್ಗೆ ಸರಿನ ಸಕತೈತೆ. ಒಂದು ಹೆಣ್ಮಕ್ಳು ಜೀವನ ಬಾಳ್ದಾಗ ಹಿಂಗೆ ಆಟ ಆಡ್ಬಿಟ್ರ ನಿನ್ ಮಗಂಗ ಬೇರೆ ಮದುವೆ ಮಾಡುವಂಥದ್ದು ಏನಿತ್ತು? ಎದಕ್ ಮಾಡಕತ್ತಿ? ನಾನು ಊರ್ ಗೌಡ್ನಿ, ನಾನೇನು ಭಿಕ್ಷುಕಲ್ಲ. ನೀನು ನಿಮ್ಮೂರ್ಗೆ ಹೆಂಗೆ ಗೌಡ್ನು, ನಾನು ನಮ್ಮೂರ್ಗೆ ಹಂಗ ಗೌಡ. ನಿಂದಾರು ಹೇಳು, ಇನ್ನೂ ನಡೀತಿಲ್ಲ, ನಂದೆಲ್ಲ ನಡೆಯಕತ್ತೈತಿ. ಊರಾಗ ಗೌಡ ಅಂದ್ಮ್ಯಾಗ ನಿಲ್ದಂಗೆ ಯಾವುದು ಪಂಚಾಯತಿನೂ ಹಾಕಿಲ್ಲ, ಏನೂ ಹಾಕಿಲ್ಲ. ನಾವು ನೋಡಿದ್ವಲ್ಲ ಮೊನ್ನೆ ನಮ್ಮೂರ್ದಿಯೇ ಇದ್ನಿಯೇ ದೇವ್ರದ್ದು ಇದ್ರು ವಿಚಾರಕ್ಕೆ ನಿನ್ನ ಹೆಂಗೆ ಊರಾಗ ಕಲಿಸ್ತಾರೆ ಅಂದ್ಬಿಟ್ಟು ಓಹೋ ಬಂದ್ಬಿಟ್ಟ ಇಲ್ಲಿ ಮಾತಾಡಕ ಹೋಗಯ್ಯ ಕಂಡಿನಿ. ಈ ಅಮ್ಮನ್ಕುಟ ನೀ ಏನು ಬಂದಿ ಜೊತೆ ಅಕ್ಕ? ಎದ್ಗಿದ್ರುಕಳ ಗಂಡ್ಸಲ್ಲ ನಾನು ಮಗನ. ಈ ಜವರ ಎದ್ರುಕಳಂತಾನೆಲ್ಲ ತಿಳ್ಕೊಂಬಿಡು. ನೀನೆಲ್ಲಪ್ಪ ಇದ್ರುತಿ ಹೆಣ್ಮಕ್ಳು ತನ್ನ ಮನೇಲಿ ಹೆಣ್ಮಕ್ಳು ಇದ್ರು ತಾನೇ ಎದ್ರಕ ಎದ್ರುಕೊಳಕ್ಕಿಲ್ಲ ನೀನು. ಯಮ್ಮ ನೋಡು ಹತ್ಕೊಂಡು ಕರ್ಕ ಬಂದಾಳೆ. ನನ್ನ ಮಗಳಿಗೆ ಹಿಂಗೆ ಆಗ್ಬಿಟ್ಟೈತಿ ಅಂತ ಹೇಳಿ ಯಾಕಪ್ಪ ಮಾಡ್ಬೇಕು? ಮದುವೆ ಮಾಡ್ಕೊಳ್ಳೋದು ಅಲ್ದ ಹಿಂಗೆ ಮಾಡ್ಬಿಟ್ರೆ ಯಾರು ಮಾಡ್ತಾರಪ್ಪ? ಮದುವೆ ಮಾಡ್ಕೊ ಕರ್ಕ ಬಂದಾದ್ಮ್ಯಾಗ ಹೆಣ್ಮಕ್ಳು ಗಂಡು ಮನೆಯಾಗ ಕಳ್ಸ್ಬೇಕಿತ್ತಿ. ಅದ್ರಗಿತ್ತಿ ಬಾಯಕ್ಕೆ ಇನ್ನೂ ಕೆಟ್ಟ ಬೋಗಳ ಬರ್ತಾವ. ಅದ್ರಗಿತ್ತಿ ಅದಳು ಅದಳು ಕಳಿಸ್ಬೇಕಿತ್ತು. ಮಿಡ್ರು ಗುಡ್ಸೋಳ ಮುಂಡ್ಯಾರು ಇವತ್ತು ಬಂದವರು. ಇವತ್ತು ಜುಟ್ಟ ಹಿಡಿದು ಮುಂದೆ ತರದು ಬಡ್ದು ಕಳ್ಸಿವಿ ಅಂದ್ರೆ ಏನಿಲ್ಲ. ಯಾವನಾರು ಬರಲಿ ಯಾವಳಾರು ಬರಲಿ ಜುಟ್ಟು ಮುಂದಲೇ ತರ್ದು ಕಳ್ಸೋದು. ಬಾರಮಿಲಿ ಒಂಚೂರು ಹೊರಕ. ಏನ್ರೆ ಬದ್ರಿ ಬಾಯ್ಲಿ ಒಂಚೂರು. ಆದಿ ಬೀದಿಲಿ ಹೋಗ ನಾಯಿಗಳನ್ನ ನಮ್ಮಟ್ಟಿ ಬಾಗಿಲು ತಕೊಂಡ್ಬಿಟ್ಟವೆ. ಎದಕ್ಕೆ ಬರ್ಬೇಕಿತ್ತು? ಸುಪ್ನಾತ್ಗಿತಿ ಬಂದವಳೆ ಇವತ್ತು. ಮಗಳದು ಅಳ್ಸ್ಕೊಂಡ್ಬಿಟ್ಟೈತಲ್ಲ ಅದಕ್ಕೆ ಇವತ್ತು ಬಂದವಳೆ. ಅವತ್ತೆಲ್ಲ ಏನು ಗೊತ್ತಲ್ಲ, ನನ್ನ ಮಗಳನ್ನ ಕಳ್ಸಕ್ಕೆ ನಿಮ್ಮ ಮಟ್ಟಿಗೆ ಕಳ್ಸಕ್ಕಿಲ್ಲ. ನನ್ನ ಮಗಳಿಗೆ ರತಿ ಅಂತ ಕಂಡು ನೋಡ್ತೀನಿ ಅಂತ ಕರ್ಕೊಂಡ್ಲು ಬಿಟ್ಟು ಕೊಡ್ತಾಳೆ. ನೋಡಕಲ್ಲ ಏನ ರತಿನಾರು ಮಾಡ್ಕೊ ಮನ್ವತಿನಾರು ಮಾಡ್ತಾನು. ರತಿ ಅಂತ ಹುಡುಗನ, ರತಿ ಅನ್ನೋದು ಹುಡುಗಿಗೆ ಹುಡುಗಂಗಲ್ಲೇ ಏನು ಬಿಟ್ಟು ಕೊಡ್ತಾಳ. ಏನ್ರಮ್ಮ ಈಡ್ ಜೋರ್ ಮಾಡ್ತೀರಿ? ಗೌಡ್ರು ಅಂದ್ಬಿಟ್ಟು ಈಡ್ ಜೋರ್ ಮಾಡೋದು ಒಳ್ಳೇದಲ್ಲ. ಒಂದು ಮನೆ ಹೆಣ್ಮಕ್ಳು ಜೀವನ ಹಾಳು ಮಾಡ್ಬಿಟ್ಟು ನೀವೇನು ಉದ್ದಾರ ಆಗಕ್ಕಿಲ್ಲ. ಹಾಳಾಗೋಯ್ತೀರಿ. ಊರ್ ಮಂದಿ ಎಲ್ಲ ನಿಂತ್ಕೊಂಡು ನೋಡ್ತಾವ್ರೆ. ನೋಡ್ರಿ ನಿಮ್ಮ ಬಂಡವಾಳ ಎಲ್ಲ ಇವತ್ತು ಗೊತ್ತಾಗುತ್ತೆ. ಪಕ್ಕದೂರ್ ಗೌಡ ಅಲ್ಲೌಡ ಮುಚ್ಕೊಂಡು ನಿಂತ ದೊಡ್ಡವನೋ ಹಿರಿಯೋನೋ ಅಂದ್ಬಿಟ್ಟು ಮರ್ಯಾದೆ ಕೊಟ್ರೆ ಏನು ಗತ್ತಲ್ಲಿ ಮಾತಾಡ್ತಿ? ನೀನು ನಿಮ್ಮೂರಕ್ಕೆ ಹೆಂಗೆ ಗೌಡ, ನಾನು ನಮ್ಮೂರಕ್ಕೆ ಹಂಗ ಗೌಡ ತಿಳ್ಕೊಂಬಿಡು ಇದನ್ನ. ನಮ್ಮೂರು ಜನಕ್ಕೆ ನಾನು ಏನಂತ ಗೊತ್ತೈತಿ. ಸುಳ್ಳು ಆದ್ರೂ ಗಿತ್ತಿ ಹಂಗೆ ಅಪ್ಪನ ಮನೆಯಾಗ 3 ಹೊತ್ತು ಹೋಗಿ ಕುತ್ಕೊಳ್ಳೋದು. ಬರ್ದಂಗೆ 6 ತಿಂಗಳು 3 ತಿಂಗಳು ಹೋಗಿ ಕುತ್ಕೊಂಡ್ರೆ ಇನ್ನೇನಂತಾರ ಇನ್ನೇನಿಲ್ಲ ಅಂತಾರ. ಯಾವನ್ನ ಇಟ್ಕೊಂಡಾಳ ಕಟ್ಕೊಂಡಾಳ ಏನ್ಬಿಟ್ಟು ನಾನು ಮಗು ಬೇರೆ ಮದುವೆ ಮಾಡಕತ್ತಿರೋದು. ಅದೇನು ಮಾಡ್ಕೊಂತ ಕಿತ್ಕೊಂಡು ಅಲಾಡ್ಸ್ಕೋಗ್ರಲ್ಲ ಹೋಗಿ. ನಿಧಾನಕ್ಕೆ ಬಂದು ಮನ್ಯಾಗ ಕುತ್ ಕೇಳ್ಬಿಟ್ಟು ಈ ಅಮ್ಮ ಅದ್ರ ಗಿತ್ ಕೆಲಸ ಮಾಡಕತ್ತಾಳೆ. ಏನೋ ಹೊರಗೆ ನಿಂತ್ಕೊಂಡು ಯಾವನ್ನ ಕರ್ಕೊಂಬಂದ್ಬಿಟ್ಟು ಕರ್ಕೊ ಹೋಯ್ತಿರ್ಲಿ ನಿನ್ನ ಮಗಳು ಎಳ್ಕೊಂಡು ಹೋಯ್ತಿರಿ. ಹೇಳ್ಬಿಟ್ಟು ಕೊಡ್ತಾಳೆ ಬಾರಮಿ ಬಾ ಅಂತ ಕರೆದದ್ದು. ಜೋರು ಮಾಡ್ತಾರೆ ಜೋರು ಬಂದು. ನಂಗೂ ಗೊತ್ತಾಯ್ತು ಕಣ ಯಾ ಕಾನೂನು ಸಂಬಂಧ ಅವು ಇವು ಅಂತೇಳಿ ನಿನ್ನ ಮಗಂಗೆ ಹೆಂಗೆ ಮದುವೆ ಮಾಡ್ಬಿಡ್ತೀನಿ ನಾನು ನೋಡ್ತೀನಿ. ಮಾಡಕ್ಕೆ ಬಿಡಕ್ಕಿಲ್ಲ ನಾನು. ನನ್ನ ಏನು ಅನ್ಕೊಂಬಿಟ್ಟು ನಾನು ಬಿಡಕ್ಕಿಲ್ಲ ಅಂದ್ರೆ ಬಿಡಕ್ಕಿಲ್ಲ. ನನ್ನಲ್ಲಿ ನಮ್ಮನೆ ಯಾಕೆ ಬಂದು ಜೀತ ಮಾಡ್ಕೊಂಡು ಇಟ್ಟಿ ಮಾಡಿ ಇಕ್ಕಿ ನನ್ನ ಮಗಳನ್ನ ನೋಡ್ಕೋಬೇಕು. ಈಗಿನ ಕಾಲ ಹಂಗೈತಿ ತಿಳ್ಕೊಂಬಿಡು. ಕೋರ್ಟ್ ಕೇಸ್ ಹಾಕ್ತೀನಿ ಬಿಡಕ್ಕಿಲ್ಲ. ಏನಕ್ಕಂತಿ ಕೇಸು? ನಿನ್ನ ಮಕ್ಕ ನೋಡಿ ನೀನು ಕೇಸ್ ಹಾಕ್ತಾರೆ. ಕೇಸ್ ಆಡುವಷ್ಟು ಶಕ್ತಿ ನಿನ್ನ ಹತ್ರ ರೊಕ್ಕ ಐತಿ. ಹೋಗಿ ಆಡ್ಕೋಗು. ಅದೇಟು ಶಕ್ತಿವಂತ ಆಗಿದೆ ನೀನು ಅವಾಗ ಆಡ್ಕೋಗು. ನಿನ್ನ ಮಗಳನ್ನ ಹೇಳ್ಕೊಂಡು ಹೋಗ್ ಬಾ ಅಂತ ಕರೆದದ್ದು. ನಮ್ಮ ಮಟ್ಟಿ ಬಾಗ್ಲಾಗ ಏಟ್ ಅಂತ ಕುದುರುತ್ತೀನಿ. ಮಗು ಬಂದವಳೆ ತಾನೆ ನಿಮ್ಮ ಮಗು ಬಾ. ಮತ್ತೆ ಆ ಊರಿಗೆ ಲೌಡ ಬಂದವನೇ ಹೋಗಿ ಕರೆಯಕತ್ತಾನೆ ಹೋಗು. ನಮ್ಮ ಮನೆ ಬಾಗ್ಲಾಕ ನೀ ಕೂತಿದ್ಲಲ್ಲ ಬಿಡುವತ್ತಾಗ ಯಾವುದೇ ಬೇವರ್ಸಿ ಹೆಣ್ಮಕ್ಳು ಬಂದ್ಬಿಟ್ಟು ನಾವು ಭಿಕ್ಷುಗಾದ್ರೂ ಒಳಗೆ ಕೊರ್ದಿಟ್ಟಿರ್ತೀವಿ. ನಿಮ್ಮ ಮಗಳು ಅಂತ ಇದ್ರ ಕೆಲಸ ಮಾಡೋಳು. ಅದಕ್ಕೆ ಬಾಗ್ಲಾಗ ಕೂರಿಸಿ ಇಟ್ಟಿಕ್ಕಿಲ್ವ ಕೇಳು. 3 ದಿನ ಇಟ್ಟು ನುಂಗೋಳೆ ಕಣ. ಅದು ಅವಮಾನ ಆಗಿರೋಳಾಗಿದ್ರೆ ಒಂದು ತುತ್ತ ಇತ್ತಾಗ ತಿಂತಿದ್ದಿಲ್ಲ ರೊಟ್ಟಿ ಹಂಗೆ ಮುರ್ಕ ನುಂಗೋಳೆ. ಎದಕ್ಕೆ ಮಾತಾಡ್ತೀವಿ? ಬಂದು ಕರ್ಕೋಗಿ ಮನೆಗೆ ಇಟ್ಟಿಕ್ಕೆ ಹೋಗು. ಬೇಕಾಗಿಲ್ಲ ನಮ್ಮ ಮಟ್ಟಿಯಾಕ. ಅಲ್ಲ ನನ್ನ ಮಗ ಇಲ್ದಾರ ಟೈಮ್ ನೋಡ್ಕೊಂಡು ಬಂದವ್ರೆ ಇವರು ಬೇಕಂತ ನೀ. ಇವ್ರೇನೋ ಮಾಡಕ್ಕೆ ಬಂದವ್ರೆ ನನಗೆ ಗೊತ್ತೈತಿ. ಇವರು ಅಂತಿತ್ತವ್ರಲ್ಲ ಇವರು. ಬೇಕಂತಾನೆ ಬಂದವ್ರೆ ನನಗೆ ಗೊತ್ತೈತಿ. ಮಾಡಲಿ ಅದೇನು ಮಾಡ್ತಾರ ಮಾಡ್ಕೊಂಡು ಹೋಗಮಿ. ನೀನು ಗಂಡು ಬಿಟ್ಟೋಳು ನಿನ್ನ ಮಗಳನ್ನ ಗಂಡು ಬಿಟ್ಟೋಳು ಅಂತೇಳಿ ಊರಾಗೆಲ್ಲ ಅನ್ಸೋಕು. ಯಾರು ಒಳ್ಳೆ ತಂದಿದ್ದ ಬಂದು ಮನೆಯಾಗ ಕುತ್ಕೊಂಡು ಇಲ್ಲ ಕಣವ ಹಿಂಗೆ ಮಾಡವ್ರೆ ಬಿಟ್ಟವ್ರೆ. ನನ್ನ ಮಗಳು ಹಿಂಗೆ ಬಿಟ್ಬಿಟ್ಲು ತಪ್ಪಾಯ್ತು ಅಂತ ಬಂದು ಕೇಳೋದು ನೋಡಿ ನೀನು. ಕೇಳೋದಿರ್ಲಿ ಮಾತು ಪತ್ತಿಲ್ಲ ಬಾಯಾಗ. ಕರ್ಕೋಗಿ ನಿಮ್ಮ ಮಟ್ಟಿಯಾಕ. ನಾನು ಇವನಿ ಕನೆಯಾ ನಾನು ಇವನಿ ಕೇಸ್ ಹಾಕ್ಸ್ತೀನಿ ನಾವು ಒಳಗೆ ಹಾಕಿಸ್ಲಿ ಅಂದ್ರೆ ಕೇಳ್ಕ. ನನ್ನ ಊರ್ ಗೌಡರೆಲ್ಲ ನೀನು ಲೌಡ ಹಂಗ ಹಿಂಗಮ್ಮ ಅಂತ ಮಾತಾಡ್ತಿ. ನನ್ಗ ಈಟ್ ಗತ್ತಲ್ಲಿ ಮಾತಾಡ್ತಿ. ನನ್ನ ಮನೆ ನಮ್ಮೂರು ಹೆಣ್ಮಕ್ಳು ಆ ಹೆಣ್ಮಕ್ಳಿಗೆ ಹಿಂಗೆ ಮಾತಾಡ್ತಿ ಅಂದ್ರೆ ನಿನ್ಗೆ ಏನು ದೌಲತ್ ಐತಿ ನೋಡ. ಹುಚ್ಕೊಂಡು ಕುತ್ಕಳ ಯಾಕಂಡೀವಿ ತನ್ನ ಮನೆ ತೂತು ಅನ್ಕ ಬಂದಿರಂಗವನ. ನಿನ್ನ ಮನೆದಾಗಿದ್ರೆ ಹಿಂಗೆ ಊರು ಗೌಡ ಆಗಿದ್ರೆ ಈ ಥರ ಮಾತಾಡ್ತಿದ್ದಿಲ್ಲ. ನಾನು ನೋಡಿನ ಸಾಕರಪ್ಪನ ರಂಗಪ್ಪನ ಬಂದು ಕರುಣೆಯಿಂದ ಕೇಳ್ತಾನೆ ಹಿಂಗೆ ಮಾಡ್ಕೊಂಡ್ಬಿಟ್ಟೈತಪ್ಪ ಹಿಂಗಪ್ಪ ಮಾಡ್ಬಿಟ್ಟೈತಿ ಏನೋ ಮಾಡ್ಬಿಟ್ಟವ ಅಂತೇಳಿ ಹೆಂಗ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾನೆ ಅಂತ ನಾವು ಕಂಡಿವಿ. ನನ್ನ ಮಗಿಲ್ದಾಗ ಏನು ಮಾತಾಡ್ತೀರಿ? ನನ್ನ ಮಗನ ಮೇಲೆ ಮಾತಾಡ್ತಾರೋ ಅಂತೇಳಿ ಮಗಳು ಕರ್ಕೊಂಡು ಹೋಗ್ತಿರು. ಅಯ್ಯಮ್ಮನ ಪರವಾಗಿ ಬಂದಿಯಲ್ಲ ನಿನಗೂ ಮಗಳಲ್ಲ ನಿಮ್ಮೂರು ಹೆಣ್ಮಗಳು ತಾನೆ. ಕರ್ಕೊಂಡು ಕಡಿ ಫಸ್ಟು ಕಡಿತಿರ್ಬೇಕು. ನಮ್ಮ ಮನೆ ಬಾಗ್ಲಾ ಕಿರಿಸ್ಬಾರ್ದು ಹಾಕಿನ. ನಾವು ಹೆಂಗಾರು ಮದುವೆ ಮಾಡ್ಕೊಂತೀವಿ ಹೆಂಗಾರು ಬಿಟ್ಕೊಂತೀವಿ. ಕೇಸ್ ಹಾಕ್ತೀನಿ ಅಂತ ತಾನೆ ಹಾಕಂದು ಒಂದೊಂದ ಕಿತ್ಕೊಳ್ಳೋರು ಅಂತ ಹೋಗು.
ಅಯ್ಯೋ ನಮ್ಮವ್ವ ಯಾಕವ ಬರಕ್ಕೆ ಹೋದ್ಲು ನಾನು ಹೆಂಗ ವೈನ ಮಾಡ್ಕೊಂಡು ಗಂಡ ಮನೆಯಾಗ ಒಳಗೆ ಹೋಯ್ತಿದ್ದೆ ಯಾಕವ ಬರಕ್ಕೆ ಹೋದ್ಲು ಇವಾಗ ನೋಡು ಊರ್ ಗೌಡನ್ ಕರ್ಕೊಂಬಂದವಳೆ ಇವ್ರ ಮಗನೇ ನನ್ನ ಮ್ಯಾಕ್ ಕಣ್ಣಾಕ್ತಾನೆ ಏನಪ್ಪ ಮಾಡೋದು ಅವತ್ತು ನೋಡಿದ್ರೆ ಮಾವ ಅಂತ ಕರಿ ಅಂತಾನೆ ಇವನು ಹೆಂಗೆ ಮಾಡ್ತಾನೆ ನಮ್ಮವ್ವ ಯಾಕವ ಇವನು ಕರೆಯಕ್ಕೆ ಹೋದ್ಲು ಯಾಕವ ಕರ್ಕೊಂಬಂದ್ಲು ಊರನ್ ಗೌಡಂಗ ಅವಮಾನ ಮಾಡ್ಬಿಟ್ಟಲ್ಲ ನಿನ್ನೊಂದು ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ ನೋಡ್ತೀರಿ ನಿನ್ ಐತಿ ನೋಡ್ತೀರಿ ಬಾರ ಜಯಮಕ್ಕ ಆ ಹೆಣ್ಣು ಮಗ ಇಲ್ಲೇ ಇರ್ಲಿ ಪೊಲೀಸರು ಕರ್ಕೊಂಬರುಮಂತೆ ಬಾ ಕರ್ಕೊಂಬಂದು ಬಿಲ್ಡರ್ಸಮಂತೆ ಬಾ ಅವ್ರ ಮ್ಯಾಗ ಐತಿ ಇವ್ರಿಗೆ ಬಾ ಹೋಗಯ್ಯ ನಾ ಅನ್ಕೊಂತಾರೆ ಪೊಲೀಸ್ ಹೋಗು ಕರ್ಕೊಂಬರೋಗು ಯಾರು ನಿನ್ಗೆ ಉಕ್ಲಿ ಕ್ಯಾಕಸ್ ಮಕ್ಕ ಹೋಗುತ್ತಾರ ಗೌಡ ಅನ್ಸ್ಕೊಂಡ್ರೆ ಹೋಗು ನಾವು ಕಂಡ್ರೆ ಪೊಲೀಸ್ ಮೂರಕ್ಕೆ ಯಾವ ಪೊಲೀಸ್ ಬರ್ತಾರೆ ಹೋಗಿ ಕೇಳೋಗು ನಮ್ಮ ಧರ್ಮಸಕ್ರಕ್ಕೆ ಯಾವ ಪೊಲೀಸ್ ಬರಕಿಲ್ಲ ಯಾಕಂದ್ರೆ ಆಗತ್ತೆ ನಾವು ಮಡಗಿಬೇಕನ ಹೋಗಿ ಕರ್ಕೊಂಬರೋಗ ಆಮ್ಯಾಗೈತಿ ನೋಡ್ದೇನೆ ಮನೆ ಆಳಿ ನೀನು ಅಪ್ಪನ ಮನೆ ಹಾಕ ಮೂರು ದಿನಕ್ಕೂ ಹೋಗಿ 6 ತಿಂಗಳು ಅಪ್ಪನ ಮನೆ ಹಾಕಿದ್ರೆ ಗಂಡ ಮನೆಗೆ ಒಂದು 15 ದಿನ ಇರ್ತಿದ್ದಲ್ಲ ನೀನು ಏನಂತ ಕರಿಬೇಕಮ್ಮಿ ಏನಂತ ಕರಿಬೇಕು ಯಾವ ಜಾತ್ ಕೊಟ್ಟಳು ನೀನು ನನ್ನ ಮಗಂಗ ಮೋಸ ಮಾಡ್ಬಿಟ್ಟಲ್ಲೇ ತೊಡಗಲ್ ಮುಂಡೆ ಇವಾಗ ಕಂಪ್ಲೇಂಟ್ ಬೇರೆ ಕೊಡ್ತಾರಂತೆ ಕಂಪ್ಲೇಂಟ್ ನೋಡ ಏಟೈತಿ ನನ್ನ ಮಗನ ಏನು ಮಾಡ್ಬೇಕು ಅನ್ಕೊಂಡು ನೀನು ಇರೋ ನಮ್ಮ ಮಗ ಅಂದ್ಬಿಟ್ಟು ನಿನ್ನ ಕರ್ಕೊಂಬಂದು ಅಟ್ಟಿ ಹಾಕಿಟ್ಕೋದಕ್ಕೆ ಏನಂದ್ರೆ ಹೇಳು ಕಾಡು ಬಾ ಅನ್ನತ್ತೆ ನಾಡು ಹೋಗತ್ತೆ ಹೋಗಕ್ಕಿಲ್ವಾತಿಗೆ ನೀವು ಅಂತ ನನಗೆ ಮಾತಾಡ್ತಾ ಸುಪ್ನಾತ್ಕಿತ್ತಿ ನೀನು ನೀನು ಮಾತಾಡೋದೆಲ್ಲ ಮರ್ತು ನಾವು ಇಟ್ಟಿಕ್ತಾವಿಲ್ಲ ಅದಕ್ಕೆ ನಿಮ್ಗೆ ದುರಂಕಾರ ಜಾಸ್ತಿ ಆಗೈತಲ್ಲ ನಿಮ್ಮ ಊರಿಗೆ ಫೋನ್ ಹಚ್ಚಿ ಕರ್ಸಿ ಎಲ್ಲ ಮಿಡ್ರು ಕೊಡ್ತಾಳೆ ನೀನು ನಿನ್ಗೆ ಐತಿ ಬಾ ಇಲ್ರಿ ಆತ ನಮ್ಮ ಅವ್ನ ಫೋನ್ ಹಚ್ಚಿ ಕರ್ಸಿಲ್ರಿ ನಾನು ಮಾತಾಡಿಲ್ರಿ ನನಗೂ ಆಕಿಗೂ ಗೊತ್ತಾ ಇಲ್ರಿ ನಾನು ಬಂದು 3 ದಿನ ಆಗೈತಿ ಆಕಿ ನಾನು ಫೋನ್ ಹಚ್ಚಿಲ್ರಿ ನನ್ನ ಹತ್ರ ಫೋನು ಇಲ್ರಿ ನಿನ್ನ ಹತ್ರ ಫೋನ್ ಇಲ್ಲ ಅಂದ್ರೆ ಏನವ ಮಂದಿ ಕೂಟ ಫೋನ್ ಮಾಡಿಸಿ ಎಲ್ಲ ನೀನೇ ಗೆದ್ದೆ ಅಂತ ನೀನು ಮಹಾರಾಣಿ ಇದ್ದಂಗ ನೀನು ಸ್ವಪ್ನಾಥ್ ಗಿತ್ತಿ ಇದ್ದಂಗ ಅದೇನೋ ಗುಳ್ಗೆ ಸಿದ್ದ ಒಳಗೆ ಮೈದ ಅಂದಂಗ ನೀನು ಮಂಗಿ ಇದ್ದಂಗ ಒಳಗೆ ಮಾಡ್ತೀನಿ ನೀನು ನಾನೇನೋ ಅನ್ಕೊಂಬಿಟ್ಟಿದ್ದೆ ನಿನ್ನ ನನ್ನ ಮಗಂಗ ಬಿಡು ಮಾಡೋದು ಬೇಡ ನಾಟಕ ಮಾಡ್ದಂಗೆ ಮಾಡು ಅನ್ಕಂದು ನಾನು ನಿಜವಾಗ್ಲೂ ಕರೆನೇ ಮಾಡ್ತೀನಿ ನೋಡ ಈಗ ಅಯ್ಯೋ ಭಗವಂತ ನಮ್ಮವ್ವ ಯಾಕಾರು ಬರಕ್ಕೆ ಹೋದ್ಲು ನನ್ನ ಜೀವನನೇ ಹಾಳು ಮಾಡ್ಬಿಟ್ಲಲ್ಲ ಈ ತೊಡಗಾಲಿ ಬಂದು ಹೊಟ್ಟಿ ಬಾಗ್ಲಕ್ಕ ಏನು ಮಾಡೋದು ಒಂದು ತಿಳಿತಾನೆ ಇಲ್ವಲ್ಲ ಏನು ಮಾಡೋದು ಅಯ್ಯೋ ಈಕೆ ಯಾಕಾರು ಬರಕ್ಕೆ ಹೋದ್ಲು ನಮ್ಮ ಹೊಟ್ಟಿ ಬಾಗ್ಲಕ್ಕ ಏನಪ್ಪಯ್ಯ ಯಾರೋ ಬಂದಿರಂತ ಅಟ್ಟಿ ಬಾಗ್ಲು ತಕ ಬೇರೆಯವ್ರು ಫೋನ್ ಹಚ್ಬೇಕೇನಾ ಯಾರು ಬಂದ ತಕ್ಷಣ ಫೋನ್ ಹಚ್ಚಿ ಅಂದ್ಬಿಟ್ಟು ನಿಮ್ಗೆ ಫೋನ್ ತಗೊಟ್ಟಿಲ್ಲ ಫೋನ್ ಹಚ್ಚಕ್ಕಾಗಿಲ್ಲ ಯಾರು ಬಂದಿದ್ರು ಅಟ್ಟಿ ಬಾಗ್ಲು ತಕ ಅಂತ ಕೇಳಿದ್ವು ಯಾರು ಬರ್ತಾರಪ್ಪ ನಿಮ್ಮ ಅತ್ತೆ ಬಂದಿದ್ರು ನಿಮ್ಮ ಅತ್ತೆ ನಿಮ್ಮ ಗಂಡ ಇದು ನೆಂಡ್ರವ್ರವ್ವ ಮೊದಲೇ ನೆಂಡ್ರವ್ರವ್ವ ನಾವೀಗ ನೋಡ್ತೀವಲ್ಲ ಅವರಲ್ಲ ಇವ್ರವ್ವ ಬಂದಿದ್ಲು ಇವ್ರವ್ವ ನಿನ್ಗೆ ಕಂಪ್ಲೇಂಟ್ ಕೊಡ್ತಲಂತೆ ನಮ್ನೆಲ್ಲರೂ ಒಳಗೆ ಹಾಕಿಸ್ತಲಂತೆ ಅವಳ ಮಗಳು ಮಾಡಿರೋದೆಲ್ಲ ಅನಚರ್ ಕೆಲಸಗಳು ಒಳ್ಳೆ ಕೆಲಸ ಅಂತ ನಾವು ಮಾಡಿರೋದೆಲ್ಲ ಅನಚರ್ ಕೆಲಸ ಅಂತೆ ಅವ್ರ ಮಗಳನ್ನ ಹೊರಕಿಟ್ಟಿವಂತೆ ಮಾಡಿವಂತೆ ನನ್ನನ್ನು ಒಳಗೆ ಹಾಕಿಸ್ತಲಂತೆ ನಿನ್ನನ್ನು ಒಳಗೆ ಹಾಕಿಸ್ತಲಂತೆ ಅವ್ರನ್ನ ಮಾತ್ರ ಇದು ಮಾಡ್ತಾರಂತೆ ಊರು ಗೌಡನ್ ಕರ್ಕೊಬತ್ತೀನಿ ಗೌಡನ್ ಕರ್ಕ ಬಂದವಳೆ ಆ ಲೌಡು ನನ್ನ ಮಗನ ಅವನ್ನ ನೋಡಿದ್ರೆ ಮೈಯೆಲ್ಲ ಉರಿತಾವ ಊರು ಗೌಡನ್ ತರ ಅವನು ಹೇಳ್ಸ್ಕೆತ್ ನನ್ನ ಮಗ ಹೆಣ್ಣಿಗೆ ನನ್ನ ಮಗ ಲೋ ಮಗ ಎರಡರಾಗ ಒಂದು ತೀರ್ಮಾನ ಆಗಬೇಕಲ್ಲ ನಾನು ಬೇಡ ಬಿಡುವತ್ತಾಗ ಈ ಹೆಣ್ಮಗಿದ್ದಂಗೆ ಒಪ್ಸಿ ಮಾಡಿ ಸುಮ್ಮನೆ ತಗ ಬೇಡ ಅನ್ಕಂದ್ರೆ ನಾನು ಮನಸ್ಸೆಲ್ಲ ಕೊರಗ್ತಿತ್ತು ಅಂದೆ ಬೇಡ ಮದುವೆ ಮಾಡಿಸೋದು ಅಂತೇಳಿ ಆ ಹೆಣ್ಮಕ್ಳಿಗೂ ಭಾಳ ಕೊಟ್ಟಂಗಾಗುತ್ತೆ ಮದುವೆ ಮಾಡ್ತಾ ಇಬ್ಬರು ಹೆಣ್ರು ಇದ್ರು ಚಿಂತೆ ಇಲ್ಲಕ್ಕಲ್ಲ ಈ ಹೆಣ್ರುಗ ಹಿಂಗೆ ಮಾಡಿದ್ಲು ಬಿಟ್ಲು ಅಂದ್ಬಿಟ್ಟು ಕೇಸ್ ಹಾಕಿ ಈ ಹೆಣ್ರು ಇರಲಿ ಅಟ್ಟಿಯಾಗ ಆ ಹೆಣ್ರು ಇರಲಿ ಇಬ್ರು ಇರ್ಲಿಕ್ಕಲ್ಲ ಆ ಹೆಣ್ಮಗಿನ ಮದುವೆ ಮಾಡ್ಕಲ್ಲ ಅಯ್ಯೋ ಭಗವಂತ ನಮ್ಮವ್ವ ಎಂಥ ಪರಿಸ್ಥಿತಿ ತಂದಿಟ್ಟೋದ್ಲಪ್ಪ ನನಗೆ ನನ್ನ ಗಂಡರ ಮನ್ಯಾಗ ನನಗೆ ಬುದ್ಧಿ ಕಲ್ಸಕ್ಕೆ ಅಂದ್ಬಿಟ್ಟು ಏನೋ ಪ್ಲ್ಯಾನ್ ಮಾಡ್ತಿದ್ರೇನೋ ಈ ಅವನ ಬಂದು ಹಿಂಗೆ ಮಾತಾಡಿ ಅಯ್ಯೋ ಅದೇನೋ ಅಂತಾರಲ್ಲ ಸುಮ್ಮನಿದ್ದವ್ರನ್ನ ಕೆಣಕಿ ಜಗಳ ಮಾಡಿ ನನ್ನ ನೆಮ್ಮದಿನೇ ಮಾಡ್ಬಿಟ್ಲಲ್ಲ ನಮ್ಮವ್ವ ಏನು ಮಾಡೋದು ಹೌದು ಕಣಪ್ಪಯ್ಯ ನೀನು ಹೇಳ್ತಿರೋದು ಕರೆನೇ ಐತಿ ನಾನು ಈಗ ನೀನು ಹೇಳ್ದಂಗೆ ಮಾಡ್ತೀನಿ ಕಣಪ್ಪಯ್ಯ ನಾನು ಓಲಿ ಬಿಡು ಅಂತ ಇವಳನ್ನ ಸೌರಿಸ್ತಷ್ಟು ಏನಂಗ ಅವಮಾನ ಮಾಡ್ಬಿಟ್ಲು ಕಣಪ್ಪಯ್ಯೋ ಅವಮಾನ ಮಾಡ್ಬಿಟ್ಲು ಯಾವ ಪೊಲೀಸ್ ಬರ್ತಾರ ಬರಲಿ ಊರನ್ ಗೌಡ್ರು ಅಂದ್ರೆ ಹೆಂಗವ್ರು ಅಂತ ಅವ್ರಿಗೆ ಗೊತ್ತಿಲ್ಲ ಇನ್ನು ತಿಳ್ಕೊಂಡು ಬರಲಿ ಊರು ಸಾವುಕಾರ ಊರು ಗೌಡ್ರು ಅಂದ್ರೆ ಹೆಂಗೆ ಗತ್ತಲ್ ಮಾಡಿದವ್ರೆ ಪೊಲೀಸವರೇ ಅಲ್ಲಿ ಯಾರೇ ಅಲ್ಲಿ ನಮ್ಮ ಮಟ್ಟಿ ಬಾಗ್ಲ ಬರೋಕಿಲ್ಲ ಯಾಕಂದ್ರೆ ನ್ಯಾಯ ಇದ್ ಕಡೆನೇ ಮಾತಾಡೋದು ಅಂತ ಅವ್ರಿಗೂ ಗೊತ್ತೈತಿ ಬರಲಿ ಈ ಪುಂಡು ಮಾತುಗಳಿಲ್ಲ ನಾವು ಎದುರುಕೊಳ್ಳೋರಲ್ಲ ಬಿಡು ಮಗ 100 ಬಗ್ಲಿಂದ 100 ಬಗ್ಲಕ್ಕಳ್ಳಿ ಯಾಕಂದ್ರೆ ನಾವೇನು ಅಂತೇಳಿ ಇಡೀ ಊರಿಗೆ ಗೊತ್ತೈತಿ ಇವರೇನೋ ಒಬ್ರು ಮಾತಾಡ್ತಾರೆ ಅಂದ್ಬಿಟ್ಟು ಏನು ಕಿತ್ತಲಾಡ್ಸ್ಕೊಳಕ್ಕೆ ಹಾಕಿಲ್ಲ ಮಾಡ್ಕೊಳ್ಳಿ ಬಿಡು ಮಗ ಈಕಿನ ಫಸ್ಟು ಹೊರಗೆ ಹಾಕು ಹೊರಟಿಯಾಗಿ ಕಳಿಸು ಇನ್ನೊಂದು ಮದುವೆ ಮಾಡ್ಕಬಾ ಈಕಿ ಬಂದ್ಲಾ ಈಕಿನ ಬಳವೆ ಮಾಡಲಿ ಆಕಿನ ನಿನ್ನ ಜೊತೆ ಬಳವೆ ಮಾಡಲಿ ಇಬ್ರೇನ್ ತಿರ್ಜಾ ಅಂತಾನೆ ಅನ್ಸ್ತಾನ ನಿಂಗೆ 2 ಸುಳಿ ಐತಿ ಇಬ್ರೇನ್ ತಿರು ಅಂತಿದ್ರು ಅದು ನಿಜನೇ ಆಗ್ಬಿಡ್ಲಿ ಇಬ್ರೇನ್ ತಿರು ಮಾಡ್ಕೊಂಡೆ ಬಿಡು ಮಾತಾಗ ಕನಲ್ಲ ಮಗ ಆ ಹೆಣ್ಮಗಿಗೆ ಭಾಳ ಕೊಟ್ಟಂಗಾಗುತ್ತೆ ಆ ಸುಸಿಲುಂಗ ಮದುವೆ ಮಾಡ್ಕ ನಾನೇ ಹೇಳ್ತೀನಿ ನಾನು ಇಡ್ತೀನಿ ನಾನು ನೆನ್ನೆ ಆದ್ರೂ ಮನ್ಸು ಕರಗ್ತಿತ್ತು ಬಿಡು ನನ್ನ ಸೊಸೆ ಹೊರ ಕುಂತಾಳೆ ಒಟ್ಟೋರಿತೈತೆ ಅಂತಿದೆ ನನಗೇನು ಒಟ್ಟೋರು ಬೇಕಿಲ್ಲ ಅವ್ರ ಹೂನ ಕರ್ಸಿ ಇವತ್ತು ನಾಟಕ ಮಾಡೋಳೆ ಅಂದ್ರೆ ನಂಗೆ ಒಟ್ಟೋರು ಬೇಕಿಲ್ಲ ಕಣ ಮಗನೇ ನಾನು ಹೊಟ್ಟೆ ಉರ್ಕೊಳ್ಳೋ ನನ್ನ ಮಗ ಅಲ್ಲ ಅವು ಆದಂಗಲ್ಲಿ ನನಗೆ ಬೇಕಾಗಿಲ್ಲ ಅವ್ರ ಸವಸನೂ ಬೇಡ ಏನೂ ಬೇಕಾಗಿಲ್ಲ ಸರಿಯಾ ಬೇರೆ ಮದುವೆ ಆಗು ನೀನು ಅಯ್ಯೋ ಭಗವಂತ ಯಾಕಾರು ಬಂದೆ ಯವ್ವ ನೀನು ನನ್ನ ಪರಿಸ್ಥಿತಿ ನೋಡೆ ಯವ್ವ ನೀನು ಯಾಕೆ ಮಟ್ಟಿ ಬಾಗ್ಲಕ್ಕೆ ಬರಕ್ಕೆ ಹೋಗಿದೆ ಮತ್ತೆ ನಮ್ಮ ಅವನ ಹೆಂಗೋ ಕಾಲಕ್ಕೆ ಬಿದ್ದು ಒಳಗೆ ಹೋಯ್ತಿದ್ನಲ್ಲ ಯವ್ವ ನನ್ನ ಜೀವನ ಹಾಳು ಮಾಡ್ಬಿಟ್ಟಲ್ಲ ಯವ್ವ ನೀನು ನಿನ್ನಂತ ತೊಳಟಲ್ಲಿ ನಾನು ಮಗಳ ಕೊಡ್ತಾಳು ನಾನು ಬದುಕಿರಬಾರ್ದು ಹೋಗನಪ್ಪಯ್ಯ ನೀನು ಹೇಳ್ತೀರ ಸರಿನೇ ಐತಿ ನಾನು ಇನ್ನೊಂದು ಮದುವೆ ಆಗೋನಿ ನಾನು ಆಗಬಾರ್ದು ಅಂತ ಈ ತೀರ್ಮಾನ ತಗೊಂಡಾಗೆಲ್ಲ ಹಿಂಗೆ ಐತೈತೆ ಅಂದ್ರೆ ನಾನು ಇನ್ನೊಂದು ಮದುವೆ ಆಗೋನೇ ಹಾಗೆ ಆಯ್ತೀನಿ ಅಷ್ಟೇ ಅವಳು ಅದು ಯಾವ ಪಸುಡಿ ಬಂದು ಮಾತಾಡಲಿ ನಾನು ನಮ್ಮ ಅಪ್ಪನ ಮಗಂಗೆ ಮರ್ಯಾದೆ ಕೊಡ್ದಂಗೆ ಹೆಂಗೆ ಅಂತಿದ್ಲು ನಾನು ಓಲಿ ಬಿಡು ಒಂದಿನ ಇಟ್ಟು ಮಾಡಿಕೊಳ್ಳ ಒಂದಿನ ಒಂದು ತಿಂಗಳು ಒಂದು ವಾರ ಮನೆಯಾಗಿರೋದಂತೆ 3 ತಿಂಗಳು 4 ತಿಂಗಳು ಅಪ್ಪನ ಮನೆಗೆ ಕೊಡೋದಂತೆ ಒಂದು ವಾರ ಮನೆಯಾಗಿರೋದಂತೆ ಅಪ್ಪನ ಮನೆಗೆ ಕೊಡೋದಂತೆ ಇದೇನು ಧರ್ಮಚಿತ್ರ ಅನ್ಕೊಬಿಟ್ಟವಲ್ಲ ಟೇಕ್ ಬಂದಿರಕ್ಕ ಅಯ್ಯೋ ಭಗವಂತ ಎಂಥ ಕೆಲಸ ಮಾಡ್ಬಿಟ್ಲು ನಮ್ಮವ್ವ ನಾನು ಮಾತ್ರ ಬದುಕಿರಕ್ಕಿಲ್ಲ ಏನಾರು ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ ನಾನು ಬದುಕಿರಕ್ಕಿಲ್ಲ ಅಲ್ಲ ಪಕ್ಕದೂರಿನ ಗೌಡನ ಕರ್ಕೊಂಡ್ಬಂದು ನಮ್ಮ ಅಪ್ಪಂಗೆ ವಯಸ್ಸೋದು ಏನಿತ್ತು ನಾನಂತ ಇದು ನಾನು ಖಂಡಿಸ್ತೀನಿ ನಾನು ಯಾವುದೇ ಕಾರಣಕ್ಕೂ ನಮ್ಮ ಅಪ್ಪಂಗೆ ವಯಸ್ಸಕ್ಕೆ ಇಷ್ಟಪಡಕ್ಕಿಲ್ಲ ನಾನು ಇನ್ನೊಂದು ಮದುವೆ ಆಗ ಆಯ್ತೀನಿ ಅಷ್ಟೇ ಯಾರು ತಲೆ ಮೇಲೆ ತಲೆ ಬೀಳಿ ಈಟ್ ಮಾತಾಡ್ತಾರೆ ಅಂದ್ರೆ ನಮ್ಮ ಅಪ್ಪನ ಮಗಂಗೆ ಗಿಟ್ಟು ಮಾಡಿಕ್ಬೇಕಿತ್ತು ಆದ್ರೆ ಗಿತ್ತಿ ಅವಳು ಅಂತೇಳು ಕಟ್ಕೊಂಬನ್ಮ್ಯಾಗ ಮನೆಯಾಗ ಏನು ಕರ್ಕೊಬತ್ತೀವಿ ನಮ್ಮ ಅಪ್ಪ ಮಗಂಗೆ ಸರಿಲ್ಲ ಆರಾಮಾಗಿರಲಿ ಹಿಡಿದು ನನಗೆ ಕೈದಾಕೋರು ದುಡ್ಡು ಹಾಕೋರು ಅಂದ್ಬಿಟ್ಟು ಆರಾಮಾಗಿ ಕುತ್ಕೊಂತಿದ್ಲಿ ಅಂದ್ಬಿಟ್ಟು ಕರ್ಕೊಬರೋದು ಅವ್ರವ್ರ ಅಪ್ಪನ ಮನೆಯಾಗ ಇಷ್ಟು ಬಂದಂಗೆ ಹೋದ್ರೆ ಯಾವಂತಾನೆ ಇಟ್ಕೊಂತಾನ ನಾವಂತೂ ಇಟ್ಕೊಳಕ್ಕಿಲ್ಲ ಅದ್ರ ಗಿತ್ತಿ ಏನಾಡ್ತಾಳೆ ಆಡಲಿ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್